ಇವತ್ತ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಮಾಡಿರೋ ಚೆಕಪ್ ರೀ. ಅದಕ್ಕಿದೆ ಶಾವಿಗೆ ಪಾಯಸ ಮಾಡೀನಿ ರೀ ಹೇಳ್ತಾರಲ್ರಿ. ಓ ಅಲ್ಲಿ ಮುಚ್ಚಿಬಿಡ್ತೀನಿ ರೀ ಇವತ್ತು. ನೋಡ್ರಿಪ್ಪ ಶಾವಿಗೆ ಅದಕ್ಕೆ ಬಡಿಗೆ ಕಟ್ಲ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಟೈಮ್ ಇವಾಗ 5:30 ರೀ. ಈಗ ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ರಿ. ಈಗ ನೋಡ್ರಿ ಇನ್ನು ಕತ್ತಲು ಅದ ರೀ. ಒಂದು ಸ್ವಲ್ಪ ನಮ್ಮ ಚೆನ್ನಮ್ಮ ನಮ್ಮ ಸಮೂಹ ಎಲ್ಲ ಏನೋ ಮನ್ಕೊಂಡಾರ ನೋಡ್ರಿ. ಇಲ್ಲೇ ನಾನು ಈಗಷ್ಟೇ ಎದ್ರಿ. ಈಗ ಮನೆಗೆ ಹೋಗ್ಬೇಕ್ರಿ. ಈಗ ಕಸ ಭಾಂಡೆ ಎಲ್ಲ ಮಾಡ್ಬೇಕಲ್ರಿ. ಮತ್ತು ಇವತ್ತು ಹೊಲಕ್ಕೆ ಕೆಲ್ಸಕ್ಕೆ ಬರ್ತಾರೆ. ಅಡುಗೆ ಅದು ಮಾಡೋದಿರ್ತದೆ. ಅದಕ್ಕೆ ಸ್ವಲ್ಪ ಜಲ್ದಿ ಎದ್ರಿ. 6 ಗಂಟೆಗೆ ಕೇಳ್ತೀರಿ. 5:30ಗೆ ಇದ್ದೀನಿ ರೀ. 5:30 ಆದರೂ ಕೂಡ ಬೆಳಕಾಗ್ಯದ ನೋಡ್ರಿ. 5:30ಗೆ ಇವಾಗ ಬೆಳಕೆಲ್ಲ ಆಗ್ತದೆ ರೀ. ಮೊದಲೆಲ್ಲ ಆದ್ರೆ 6:30 ತನಕ ಏನೋ ಕತ್ಲ ಇರ್ತಿತ್ತು ರೀ. ಆದರೆ ಈಗ 5:30ಗೆ ಬೆಳಕಾಗ್ಬಿಟ್ಟದ ನೋಡ್ರಿ. ಈಗ ಸದ್ ಮನೆಗೆ ಹೋಗಿ ಮೊದಲು ಒಲೆ ಪೂಜೆ ಮಾಡಿ ಆದಮೇಲೆ ಕಸ ಕಡ್ಡಿ ಮಾಡ್ತೀನಿ ರೀ. ನೋಡ್ರಿ ನನ್ನ ಕೆಲಸ ಇಟ್ಟತಕ್ಕ ಆಯ್ತು ನೋಡ್ರಿ. ನಂದು ಕುಳ್ ಬಡ್ಯೋದು ಬಕ್ಕುಳಿತ್ರಿ. ಒಂದು 3-4 ದಿವಸದ ಸಗಣಿಗೊಳ ಇಟ್ಟಿದ್ರಿ. ಒಳ್ಳೆ ಒಂದು 3-4 ಬುಟ್ಟಿ ಐತ್ರಿ. ಅಷ್ಟು ಒಯ್ದ ಕುಳ್ ಬಡ್ದು ಬಂದ್ರಿ. ಇಟ್ಟತಕ್ಕ ಕುಳ್ ಬಡ್ಯೋದೈತ್ರಿ. ಮತ್ತು ರಂಗೋಲಿ ಅದೆಲ್ಲ ಹಾಕೋದಾಗ್ಯದ್ರಿ. ಇಲ್ಲಿ ನೋಡ್ರಿ ಮಳೆ ಬರ್ತೈತಿ. ಅಷ್ಟು ಕುಳುಗಳು ತಂದ ಇಲ್ಲಿ ಮನ್ಯಾಗ ಇಟ್ಕೊಂಡಿದ್ದೇವ್ರಿ. ಮತ್ತು ಹೊರಗೆ ಹಾಕೋದು ಒಳಗೆ ಒಣಗ್ಸೋದು ಮಾಡತಕ್ಕ ಒಟ್ಟು ಅರ್ಧ ಕುಳ್ಳೆ ಮುರಿದ್ಬಿಟ್ಟಾವ ನೋಡ್ರಿ. ಏನು ಮಾಡೋದು? ಮಳೆ ಒಂದು 2-3 ದಿವಸದಿಂದ ಬರೀ ಮಾಡಾಲತ್ತರಿ. ಜಗ್ಗಿ ಮಾಡ ಬರೋಣ ನಾವೇನು ಮಾಡ್ತೇವೆ, ಮಳೆ ಬರಂಗದತ್ತ ಅನ್ನೋದು. ಮತ್ತು ಅವು ಕುಳುಗಳು ಮನ್ಯಾಗ ಒಯ್ದಿಡೋದು ಮುರ್ಲಿಕತ್ತಾವ ನೋಡ್ರಿ ಅಷ್ಟು. ಇಲ್ಲಿ ನೋಡ್ರಿ ರಂಗೋಲಿ ಹಾಕಿನ್ರಿ ಹೊರಗೆ. ಅಷ್ಟು ಸಣ್ಣದು ಹಾಕಿನ್ರಿ. ದೊಡ್ಡ ಹಾಕೋದು ಕೂತ್ರ ಭಾಳ ಟೈಮ್ ಹಿಡಿತೀರಿ. ದಿನ ಹಾಕೋದು ಆಗಂಗಿಲ್ಲ ರೀ ದೊಡ್ಡ ಒಲಿ ಮ್ಯಾಗ ನೋಡ್ರಿ. ಇವತ್ತು ರಂಗೋಲಿ ಇಷ್ಟು ಹಾಕಿನ್ರಿ. ಸಿಂಪಲ್ಲಾಗಿ ಈಸಿಯಾಗಿರುವಂಥ ರಂಗೋಲಿಗಳು ನೋಡ್ರಿ. ಕುಳು ಮನ್ಯಾಗ ತಂದು ಇಟ್ಕೊಂಡು ಕಿಸಿಂದ್ರೆ ಇವು ಇಷ್ಟು ಕುಳು ಮುರಿದಾವ ನೋಡ್ರಿ. ಇವು ಮತ್ತಿಲ್ಲಿ ತಂದು ಹೊರಗೆ ಒಣಗಿಸ್ಬೇಕಂತಂದ್ರೆ ಹಿಂಗೆ ಮುರಿದ್ಬಿಟ್ಟವ್ರಿ. ಈಗ ನೋಡ್ರಿ ನಂದ ಜಳಕ ಎಲ್ಲ ಆಯ್ತು. ಈಗ ಸದ್ದ ಚಾ ಮಾಡ್ತೀನಿ ರೀ. ಒಂದು ಸ್ವಲ್ಪ ಅವ ಅಂತರ ಟೊಮೆಟೊ ಮೆಣಸಿಕಾಯಿ ಎಲ್ಲ ಹೋಳ್ಗತ್ತಾರ್ರಿ. ಈಗ ಸದ್ದ ಹೊಲ್ದಂದು ಕೆಲಸ ಏನೋ ಕಂಪ್ಲೀಟ್ ಆಗಿಲ್ಲ ರೀ. ಹಾಗಾಗಿ ಮತ್ತು ಇನ್ನು ಇವತ್ತು ಕೆಲಸ ಅದ್ರಿ ಹೊಲ್ದಾಗ. ಅದಕ್ಕೆ ಈಗ ಅವ್ರಿಗೆಲ್ಲ ನಾಷ್ಟ ಬೇಕಲ್ರಿ. ಅದಕ್ಕೆ ಈಗ ನಾಷ್ಟ ಮಾಡ್ಲಾಗತ್ತೀನಿ ರೀ. ಮನ್ಯಾಗ ಮಾಡಿದ್ರೈತೆ ಅಂತೇಳಿ ಹೋಟೆಲಿಂದ ಹೇಳ್ತಾರದು. ಮತ್ತು ಮನೆಗೆ ಮಾಡಿದ್ರಾಯ್ತು. ಮನ್ಯಾಗ ಮಾಡಿದ್ರೆ ಮತ್ತು ಎಲ್ಲರಿಗೂ ಆಗ್ತದೆ. ನಮಗೂ ಆಗ್ತದೆ ಮತ್ತು ಅವ್ರಿಗೆ ಆಗ್ತದಲ್ರಿ. ಅದಕ್ಕೆ ಈಗ ಉಪ್ಪಿಟ್ಟು ಮಾಡ್ಬೇಕಂತ ಅನ್ಕೊಂಡಿನಿ ರೀ. ನಮ್ಮ ಚೆನ್ನಮ್ಮ ಬಂದು ನೋಡ್ರಿ ಇಲ್ಲಿ. ಈಗ ಸದ ಉಪ್ಪಿಟ್ಟು ಮಾಡ್ಲಕ್ಕ ಅವ್ವ ಮೆಣಸಿನ್ಕಾಯಿ ಅದೆಲ್ಲ ಕೊಯ್ಲಿರ್ತಾರೆ. ನಾನು ಚಾ ಮಾಡ್ತೀನಿ ರೀ. ಚಾ ಮಾಡಾದ್ಮೇಲೆ ಈಗ ನೋಡ್ರಿ ಅವ್ವ ಮೆಣಸಿನ್ಕಾಯಿ ಅದು ಕೊಯ್ಲಿಗತ್ತಾರ್ರಿ ಅವ್ರು. ಅವ್ರದ್ದು ಜಳಕ ಅದೆಲ್ಲ ಆಗ್ಯದ್ರಿ. ಎಲ್ಲರದ್ದು ಆಗ್ಯದ್ರಿ ಜಳಕ. ನಮ್ಮ ಚೆನ್ನಮ್ಮಂದು ನಮ್ಮ ಸಮೂಹದ್ದು ಎಲ್ಲರದ್ದು ಜಳಕ ಆಗ್ಯದ. ಈಗ ಅವರು ಮೆಣಸಿನ್ಕಾಯಿ ಅದು ಕಟ್ ಮಾಡತಕ್ಕ ನಾನು ಹೋಗಿ ಚಾ ಮಾಡ್ಕೊಂಡು ಆದ್ಮೇಲೆ ಉಪ್ಪಿಟ್ಟು ಮಾಡ್ತೀನಿ ರೀ. ಈಗ ನೋಡ್ರಿ ಇಲ್ಲೇ ಚಾ ಇಟ್ಟೀನಿ ರೀ. ಚಾ ಸ್ವಲ್ಪ ಮಾಡ್ತೀನಿ ರೀ. ಯಜಮಾನ್ರು ಹೋಗ್ಯಾರ್ರಿ ಅವ್ರು ಜಲ್ದಿನೇ ಇವತ್ತು ಹೊಲ್ದಾಗ ಕೆಲಸದಲ್ಲಿ. ಅವ್ರು ದೊಡ್ಡ ಹೋಗ್ಯಾರ. ಚಾ ಮಾಡ್ತಕ್ಕ ನಿಂತೀನಿ ರೀ. ಅದಕ್ಕೆ ಚಾ ಇಟ್ಟೀನಿ ರೀ. ಮತ್ತು ಈ ಕಡೆ ಹಾಲು ಕಾಸ್ಲಾಗಿತ್ತೀನಿ ನೋಡ್ರಿ. ಮತ್ತು ಕಾಸ್ಲಿಕ್ಕೆ ಅಂದ್ರೆ ಹಾಲು ಒಂದು ಹೊಡಿತಾವ್ರಿ. ಅದಕ್ಕೆ ಈಗ ಹಾಲು ಕಾಸ್ಲಿಕ್ಕಿತ್ತೀನಿ ರೀ. ಈಗ ನೋಡ್ರಿ ಅವ್ರು ಕೊಲತ್ತೀನಿ ರೀ. ಇಲ್ಲೊಂದಿಷ್ಟು ಹುರಿದೀನಿ ರೀ. ಮತ್ತು ಇನ್ನು ಹಂಚಿನಾಗ ಇಷ್ಟು ಹಾಕೀನಿ ರೀ. 1 kg ಪೂರ್ತ ಮಾಡ್ತೀನಿ ರೀ ಉಪ್ಪಿಟ್ಟ. 1 kg ರವ್ದ. ಅದಕ್ಕೆ ಈಗ ರವೆ ಹುರ್ಲಿಕ್ಕೆ ನೋಡ್ರಿ. ಚಾ ಕುಡಿದಾಯ್ತು ರೀ. ಚಾ ಕುಡಿದಾದ್ಮೇಲೆ ರವೆ ಹುರ್ಕೊಲತ್ತೀನಿ ರೀ. ಈಗ ನೋಡ್ರಿ ಉಪ್ಪಿಟ್ಟು ಅರ್ಜೆಂಟ್ ಮಾಡಂತಂದ್ರಿ. ಅದಕ್ಕೆ ಲೇಟ್ ಆಗ್ಯದ. ನಾನು ಸ್ವಲ್ಪ ಕುಳು ಬಡ್ಯೋದು ಬಕ್ಕುಳಿದ್ದು ರೀ. ಅದಕ್ಕೆ ಲೇಟ್ ಆಗ್ಯದ. ಉಪ್ಪಿಟ್ಟು ದೌಡ್ ಮಾಡಂತ ಹೇಳಕ ಈಚೆ ಕಡೆ ಉಪ್ಪಿಟ್ಕ ನೀರು ಬಿಸಿ ಇಟ್ಟೀನಿ ರೀ. ಈಚೆ ಕಡೆ ನೋಡಿದ್ರೆ ಒಗ್ಗರಣೆ ಕೊಡ್ತೀನಿ ರೀ. ಮಸಾಲೆ ನೋಡ್ರಿ ಎಷ್ಟು ಅದ ರೀ ಉಪ್ಪಿಟ್ಕ. ಯಾಕಂದ್ರೆ ಉಪ್ಪಿಟ್ಟು ಜಾಸ್ತಿ ಇದ್ಮೇಲೆ ಅದಕ್ಕೆ ತಕ್ಕ ಮಸಾಲೆನೂ ಜಾಸ್ತಿ ಆಗಿದ್ರನ ಉಪ್ಪಿಟ್ಟು ಟೇಸ್ಟಿ ಆಗಿರ್ತಲ್ಲ ರೀ. ಅದಕ್ಕೆ ನೋಡ್ರಿ ಇಷ್ಟೊಂದು ಮಸಾಲೆ ಹಾಕಿನಿ ರೀ. ಅಂದ್ರೆ ಟೊಮೆಟೊ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಇಷ್ಟೊಂದು ಜಾಸ್ತಿ ಹಾಕ್ಬಿಡ್ತೀನಿ ನೋಡ್ರಿ. ಈಗದ ಇದಕ್ಕೆ ನೀರು ಹಾಕ್ಬಿಡ್ತೀನಿ ರೀ. ಬಿಸಿ ನೀರು ಉಪ್ಪದ ಹಾಕಿನಿ ರೀ. ಅರ್ಶಿನ ನಂತರ ಹಾಕಂಗಿಲ್ಲ ರೀ. ಹೋಟೆಲ್ ಸ್ಟೈಲ್ ಒಳಗೆ ಯಾವ ರೀತಿ ಇರ್ತಲ್ರಿ ಆ ರೀತಿನೇ ಮಾಡ್ತೀನಿ ರೀ. ಈಗ ನೋಡ್ರಿ ಇಲ್ಲೇ ನೀರು ಹಾಕಿದ್ರಿ. ಈಗ ಅದು ಕುದಿ ಬರ್ಬೇಕು ರೀ. ಕುದಿ ಬಂತಂದ್ರೆ ರವೆ ಹಾಕ್ಬಿಡ್ತೀನಿ ರೀ. ಚುಡ್ತೀನಿ ರೀ. ಈಚೆ ಕಡೆ ರಾಗಿದ ಟೊಮೆಟೊ ಸಾರು ಅದ ರೀ. ಇದೊಂದು ಸ್ವಲ್ಪ ಬಿಸಿ ಇಡ್ಲತ್ತೀನಿ ರೀ. ಈಗ ನೋಡ್ರಪ್ಪ ಉಪ್ಪಿಟ್ಟು ಕುದಿಕತ್ತದ ರೀ. ಯಜಮಾನ್ರಿಗೆ ಫೋನ್ ಹಚ್ಬೇಕ್ರಿ. ಫೋನ್ ಹಚ್ನಂತಂದ್ರೆ ಅವ್ರು ಬರ್ತಕ್ಕ ಒಮ್ಗೈತದ ರೀ. ಬಂದ ಉಪ್ಪಿಟ್ಟು ತೊಗೊಂಡು ಹೋಗ್ತಾರೆ. ನೋಡ್ರಿ ಉಪ್ಪಿಟ್ಟು ರೆಡಿ ಐತ್ರಿ. ಗ್ಯಾಸ್ ಬಂದ್ ಮಾಡಿ ಮ್ಯಾಲೆ ಮುಚ್ಚಿಬಿಡ್ತೀನಿ ರೀ. ಈಗ ನೋಡ್ರಿ ಉಪ್ಪಿಟ್ಟು ಮಾಡೋದೈತ್ರಿ. ಯಜಮಾನ್ರಿಗೆ ಫೋನ್ ಹಚ್ಚಿದ್ರಿ ಬಂದು ವೈರ್ ಅಂತ ಹೇಳಿ. ಈಗ ಸದ್ದು ಅವ್ರಂತ್ರ ಬುತ್ತಿ ಕಟ್ಟಿಡು ಬರ್ತೀನಿ ಅಂತ ಹೇಳ್ರಿ. ಈಗ ಸದ್ದು ಬುತ್ತಿ ಕಟ್ಟಬೇಕ್ರಿ. ಅವ್ರು ಬರಟ್ಲೆ ಬುತ್ತಿ ಕಟ್ಟಿಟ್ನಂತಂದ್ರೆ ಅವ್ರು ಬಂದು ತೊಗೊಂಡು ಹೋಗ್ತಾರೆ. ಚೆನ್ನಮ್ಮ ದೇವ್ರ ಪೂಜೆ ಮಾಡ್ಕೊತಾಳ್ರಿ. ನಂದ ಉಪ್ಪಿಟ್ಟು ಮಾಡತಕ್ಕ ದೇವ್ರ ಪೂಜೆ ಮಾಡುವ ನಾಷ್ಟ ಮಾಡಕ್ಕೆ ಬರ್ತಂತ ನಾನು ಈಗ ಪೂಜೆ ಮಾಡ್ಕೊತಾಳ್ರಿ. ಇವತ್ತಿ ಹಚ್ಚಕತ್ತಾಳ್ರಿ ದೇವರಿಗೆಲ್ಲ. ಎಲ್ಲಿಗೆ ಹೋಗ್ತಿರೋ ಸಮೂಹ? ಹಾಂ ಬಟ್ಟೆ ಹೊಲ್ಕೋತೀರಿ? ಏನು ಮಾಡ್ಲಾಕ? ಬುತ್ತಿ ಕೊಡ್ಲಾಕ? ನಾಷ್ಟ ತೊಗೊಂಡು ನಡೆದ್ರಿ ಏನು? ಇಬ್ರು ಹೋಗ್ತೀರಿ? ಆಚ ಕಡೆ ಪಿಸಿಬಿ ಇದು ಬಿಚ್ಚಂಗದ ನೋಡ್ರಿ. ಸಮು ಬಾಯ್ ಮಾಡಲ್ಲ. ಬಾಯ್ ಬಾಯ್. ನಿಂಬಿಕಾಯಿ ತಮ್ಮ ಬರಾಗ ನಿಂಬಿಕಾಯಿ
ಈಗ ನೋಡ್ರಿ ನಾಷ್ಟ ತೊಗೊಂಡು ನಡ್ದಾರ್ರಿ ಇವ್ರ ಅಲ್ಲೇ ಬುತ್ತಿ ಕಟ್ಟಿನ್ರಿ ಆ ಬಿಸಿ ಬ್ಯಾಗ್ ಇಟ್ಕೊಂಡಾರ ನೋಡ್ರಿ ಬಿಸಿ ಬ್ಯಾಗ್ ಇಟ್ಕೊಂಡು ತೊಗೊಂಡು ಹೊಲತ್ತಾರ್ರಿ ಹೊಲಕ್ಕೆ ಹೋದ್ರಿ ಈಗ ಅವ್ರು ಹೀರಿಕೆ ಹೊಲಕ್ಕೆ ಈಗ ಬುತ್ತಿ ಕಟ್ಕೊಟ್ರಿ ಅವರು ತೊಗೊಂಡು ಹೋದ್ರಿ ನಾನು ನಾಷ್ಟ ಹಾಕೊಂಡೇನ್ರಿ ಪ್ಲೇಟಿಗೆ ಅವಾಗ ಬಾಬಾಗ ಹಾಕೊಟ್ಟೇನ್ರಿ ಮತ್ತು ನಾನು ಒಂದು ಸ್ವಲ್ಪ ಹಾಕೊಂಡೇನ್ರಿ ಚೆನ್ನಮ್ಮ ಸಮ್ಮಂತ ಹೋಗಿರಲ್ರಿ ಅವರಲ್ಲೇ ಮಾಡ್ತಾರೆ ಹೊಲ್ದಾಗೆ ನಾಷ್ಟ ಅವರು ಈಗ ನಾನು ಮಾಡ್ತೀನಿ ರೀ ಈಗ ನೋಡ್ರಿ ನಾಷ್ಟ ಮಾಡಿದ್ಮೇಲೆ ನಾನು ಬಟ್ಟೆ ಉಕ್ಕೊಂಬಂದ ಈಗ ತಲೆ ಇಕ್ಕೊಂಡ್ರಿ ನಾನು ಇವತ್ತು ದವಾಖಾನಿಗೆ ಹೋಗ್ಬೇಕ್ರಿ ಆಶಾಕೋರ ಫೋನ್ ಹಚ್ಚಾರ್ರಿ ಹಂಗರಿಗೆ ದವಾಖಾನೆ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ತೋರಿಸ್ಬೇಕಂತ್ರಿ ಯಾಕಂದ್ರೆ ಅವ್ರು ಭೀ ಕರ್ಕೊಂಡು ಹೋಗ್ತಾರೆ ತಿಂಗಳ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಚೆಕಪ್ ಮಾಡ್ಸಕ್ಕೆ ಅದ್ರಾಗ ಈಗ 9ನೇ ತಿಂಗಳು ಬೇರೆ ಸ್ಟಾರ್ಟ್ ಆಗ್ಯದಲ್ರಿ ಈಗ 9ನೇ ತಿಂಗಳು ಚೆಕಪ್ಪ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಮಾಡಿಸ್ಬೇಕಂತ್ರಿ ಅದಕ್ಕೆ ಈಗ ಹಂಗರಿಗೆ ರೆಡಿ ಆಗಿರ್ರಿ ಬರ್ತೀನಿ ಅಂತ ಹೇಳ್ಯಾರ್ರಿ ಅವ್ರು ಆ ಕಡೆ ಬಸ್ಸಿಗೆ ಬರ್ತಾರ್ರಿ ನನಗೆ ಈ ಕಡೆ ಗಾಡಿ ಮ್ಯಾಗ ಯಜಮಾನ್ರು ಕರ್ಕೊಂಡು ಹೋಗ್ತೀನಿ ಅಂತಂದ್ರಿ ಯಾಕಂದ್ರೆ ಇಲ್ಲಿ ನಮ್ಮ ಕಲಬುರ್ಗಿ ಸೈಡ್ ಏನಂತಂದ್ರಿ ಈಗ ಚುಂಚೂರು ಜಾತ್ರೆ ಅದ ರೀ ಹಾಗಾಗಿ ಬಸ್ಗಳ ಸ್ಟಾಪ್ ಆಗಂಗಿಲ್ಲ ರೀ ಇಲ್ಲಿ ರೋಡಿಗೆ ಒಟ್ಟು ಕಲಬುರ್ಗಿಲಿಂತ ಫುಲ್ಲಾಗಿ ಬರ್ತಾವ್ರಿ ಹಾಗಾಗಿ ಇಲ್ಲಿ ರೋಡಿಗೆ ಸ್ಟಾಪ್ ಆಗಂಗಿಲ್ಲ ಅದ್ರ ಸಲಕ ಗಾಡಿ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂದ್ರಿ ಅವರು ಇಲ್ಲಿಕಪ್ಪ ಅಂತಂದ್ರೆ ಅಶೋಕವ್ರ ಸಂಗಟ ಬಸ್ಸಿಗೆ ಹೋಗ್ತಿದ್ರಿ ನಾವೇ ಸರ್ತಿ ಎಲ್ಲ ಬಸ್ಸಿಗೆ ಹೋಗಿದ್ರಿ ಆದ್ರೆ ಬಸ್ ನಿಂದ್ರಲಾರ್ಸ್ಲೇಕ ಅದ್ರಾಗ ಈ ಬಿಸಿಲ್ನಾಗ ಚುಕ್ಕೋಳಿ ತೊಗೊಂಡು ರೋಡಿ ನಿಂದಿರ್ಬೇಕಾಗ್ತದೆ ಬಸ್ ಬೇರೆ ನಿಂದ್ರಂಗಿಲ್ಲ ರೀ ಹಾಗಾಗಿ ಯಜಮಾನ್ರು ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ ಮತ್ತು ಕರಿಲಿಕ್ಕೆ ಬರ್ತಾರೆ ಅವರು ನಮ್ಮ ಕಡೆಗೆ ಹೆಂಗಂತಂದ್ರಿ 1 ತಿಂಗಳು ಚುಂಚೂರು ಜಾತ್ರೆ ಇರ್ತದೆ ರೀ ಚುಂಚೂರು ಮಾಪುರ್ತಾಯಿ ಜಾತ್ರೆ ರೀ ಹಾಗಾಗಿ ಮಂಗಳವಾರ ಶುಕ್ರವಾರ 1 ತಿಂಗಳ ತನಕ ಬಸ್ ಅಂತೂ ಒಟ್ಟು ಸ್ಟಾಪ್ ಆಗಂಗಿಲ್ಲ ರೀ ಅಷ್ಟು ಜನ ಇರ್ತಾರೆ 1 ತಿಂಗಳು ಪೂರ್ತಿ ಜಾತ್ರೆ ರೀ ಅದು ಅದ್ರ ಸಲಕ ಈಗ ಸಾದಾ ಇವತ್ತು ಮಂಗಳವಾರ ಬೇರೆ ರೀ ಹಾಗಾಗಿ ಬಸ್ ರಶ್ ಆಗಿರೋ ಸಲಕ ಹೋಲಕ್ಕೆ ಒಂದು ಸ್ವಲ್ಪ ಹೈರಾಣಂತೆ ಗಾಡಿ ಮೇಲೆ ಹೋಲತ್ತೀನಿ ರೀ ಯಜಮಾನ್ರಿ ಭೀ ಅಲ್ಲಿ ಹಿರಿ ಹೊಲ್ದಾಗ ಕೆಲಸ ನಡೆದ್ರಿ ಅವ್ರ ಬಿಟ್ಟು ಬರ್ತಾರೆ ಈಗ ಅವರು ಈಗ ಸದ್ ನಾನು ಬಟ್ಟೆ ಅದೆಲ್ಲ ಒಗ್ದೀನಿ ರೀ ಆದ್ರೆ ಈಗ ಸದ ನಮ್ಮ ಗೌರಿಗೆ ಮತ್ತು ಎಮ್ಮಿ ಕರಿಗೆಲ್ಲ ನೀರು ಕುಡಿಸಿ ಕಟ್ಟಿ ಮೇವು ಹಾಕ್ಬೇಕು ರೀ ಅವಕ್ಕೆ ಮತ್ತು ನನಗೆ ಬರ್ಲಾಕ ಲೇಟೇ ಆಗ್ತದೆ ಅಲ್ಲೆಲ್ಲ ಅದು ಚೆಕಪ್ ಇದು ಚೆಕಪ್ ಬ್ಲಡ್ ಟೆಸ್ಟ್ ಅದು ಎಲ್ಲ ಮಾಡ್ತಿರ್ತಾರೆ ರೀ ಅವ್ರು ಭೀ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಹಾಗಾಗಿ ಏನಿಲ್ಲ ಅಂತಂದ್ರೆ ನನಗೆ 2-3 ಗಂಟೆ ಆಗ್ತದೆ ಟೈಮ್ ಬರೋಕ್ಕೆ ಅದಕ್ಕೀಗ ಅವಕ್ಕೆಲ್ಲ ಕಟ್ಟಿ ಮೇವದು ಹಾಕಿ ನಾನು ರೆಡಿ ಆಗ್ತೀನಿ ರೀ ಈಗ ತಲೆಯೋದು ಇಕ್ಕೊಂಡೀನಿ ರೀ ಒಂದು ಸ್ವಲ್ಪ ರೆಡಿ ಆಗೋದು ಅಷ್ಟು ಅದ ರೀ ಮತ್ತು ಚುಕ್ಕೋಳಿಗೆ ಭೀ ರೆಡಿ ಮಾಡ್ಬೇಕು ರೀ ನಮ್ಮ ಚೆನ್ನಮ್ಮ ಸಮ್ಮ ಅವ್ರಂತೂ ಇರಂಗಿಲ್ಲ ರೀ ನನಗೆ ಬಿಟ್ಟು ಈಗ ಅವ್ರಿಗೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ರೀ ಈಗ ನೋಡಿರಿ ನಮ್ಮ ಗೌರಿಗೆ ಅದೆಲ್ಲ ನೀರು ಕುಡಿಸಿ ಕಂದ ಕಟ್ಟಿ ಮೇವದೆಲ್ಲ ಹಾಕಿನಿ ರೀ ಸದಾ ಮೇವು ತಿಲ್ಲಕತ್ತಾರ ನೋಡಿರಿ ನಮ್ಮ ಗೌರಿ ಮತ್ತು ಎಮ್ಮಿಕರ ಮತ್ತು ಅಲ್ಲಿ ನಮ್ಮ ಪುಡ್ಲಕ್ಷ್ಮಿ ನೋಡಿರಿ ನಿಂತಾಡ್ರಿ ನಮ್ಮ ಪುಡ್ಲಕ್ಷ್ಮಿ ಇಟ್ಟೋ ತನಕ ಫುಲ್ಲ ಮೈದಾಡ್ರಿ ಹಂಗಾಗಿ ಮೇವು ತಿನ್ನಲಾಗ್ಯಾಡ್ರಿ ಆದ್ರೆ ಇವು ಈಗ ಕಟ್ಟಿ ಹಾಕಿನ್ರಿ ನಾನು ಇಟ್ಟೋ ತನಕ ಕಟ್ಟಿ ಹಾಕಿದ್ರಿ ಬಿಸಿಲಿಗೆ ಒಂದು ಸ್ವಲ್ಪ ಇರಲಿ ಅಂತೇಳಿ ಈಗ ಬಿಸಿಲು ಜಾಸ್ತಿ ಆಗ್ಯದಲ್ರಿ ಅದಕ್ಕೆ ಮತ್ತೆ ನೀರು ಕುಡಿಸಿ ಇಲ್ಲೊಳಗೆ ತಂದು ಕಟ್ಟಿ ನೋಡಿರಿ ಈಗ ನೋಡ್ರಿ ನಾನು ರೆಡಿ ಆಗಿನ್ರಿ ಈಗ ದವಾಖಾನಿಗೆ ಹೋಲಕ್ಕ ಆಶಾಕೋರ ಹೋಗ್ಯಾರಂತ್ರಿ ಈಗ ಅವ್ರ ಫೋನ್ ಹಚ್ಚಾರಿ ಜಲ್ದಿ ಬರತ್ ಹೇಳಿ ಈಗ ರೆಡಿ ಆಗಿದ್ದೇವ್ರಿ ಅವ್ರ ಪಪ್ಪವ್ರು ಬರೋದು ಒಂದೇ ದಾರಿ ನೋಡ್ಲಕತ್ತೀವ್ರಿ ಅವ್ರ ಪಪ್ಪ ಹೊಲ್ದಾಗ ಕೆಲಸ ಮಾಡ್ತಾರಲ್ರಿ ಓ ಇಷ್ಟಿಗೆ ಹಚ್ಕೋತಿ ನಮ್ಮ ಚೆನ್ನಮ್ಮ ನೋಡ್ರಿ ಮನ್ ಜಾತ್ರೆಗ ತೊಗೊಂಡಾಡ್ರಿ ನಮ್ಮ ಊರ ಜಾತ್ರೆಗ ದರ್ಗಾ ಜಾತ್ರೆಯಾಗ ತೊಗೊಂಡಾಡ್ರಿ ಈಗ ಹಚ್ಕೋತಾಳತ್ರಿ ಅದು ಕನ್ನಡಿ ಅಲ್ಲೇ ಇಟ್ಟಿ ನೋಡಿಲ್ಲ ನೋಡಿ ಇನ್ನು ಮನೆಗೆ ಇಟ್ಟಿನಿ ನೋಡಿ ಕುಕ್ಕು ಹಚ್ಕೊಂಡು ಕೇಸಿ ನಮ್ಮ ಸಮ್ಮನು ರೆಡಿ ಏನ್ರಿ ನಮ್ಮ ಚೆನ್ನಮ್ಮ ಭೀ ರೆಡಿ ಆಗ್ಯಾಡ್ರಿ ಸಮ್ಮ ಹಾಯ್ ಮಾಡು ಹಾಯ್ ಈಗ ಸದ್ ಹೋಗಮ್ಮಪ್ಪು ದವಾಖಾನಿಗೆ ಹೋಗಮ್ರಿ ಈಗ ಸದ 9ನೇ ತಿಂಗಳದ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಚೆಕಪ್ ಅದ ನೋಡ್ರಿ ಇವತ್ತು ಸುಮ್ ಕುಡಲ್ ನೀ ಚಾವು ಮಾಡ್ತೇನು ಚಾವು ಮಾಡಿದ್ರೆ ನಾ ಅಲ್ಲೇ ಸೂಜಿ ಮಾಡಿಸ್ತೀನಿ ನಿನಗೊಂದು ಸೂಜಿ ಮಾಡ್ಸಮ್ಮ ಸುಮ್ ಕುಡ್ತಿಲ್ಲ ಸುಮ್ ಕುಡ್ಲಿಕ್ಕಂದ್ರೆ ಸೂಜಿ ಮಾಡಿಸ್ತೀನಿ ಈಗ ಸದ ಯಜಮಾನ್ರು ಬಂದ್ರಂದ್ರೆ ಹೋಗ್ಬೇಕು ನೋಡ್ರಿ ಅವರು ಹೊಲ್ದಾಗ ಏನೋ ಒಂದು ಸ್ವಲ್ಪ ಕೆಲಸ ಅದಂತ್ರಿ ಬರ್ತಿನ್ಲತ್ತಾರ ಅಲ್ಲಿ ಬೇರೆ ಹಾಸ್ಪಿಟಲ್ ಒಳಗೆ ಈಗ ಮಂದಿ ಕಮ್ಮಿ ಇರೋ ದೌಡ್ ಬರ್ರಿ ಅಂತೇಳಿ ಫೋನ್ ಹಚ್ಚಾರಿ ಅವ್ರು ಆಶಾಕೋರ ಹೋಗ್ಬೇಕ್ರಿ ಈಗ ದೌಡ ಈಗ ನೋಡ್ರಿ ಯಜಮಾನ್ರು ಬಂದ್ರಿ ನೀರು ಕುಡಿಗಿತ್ತಾರ ಅವರು ಈಗ ಸದ್ದ ದವಾಖಾನಿಗೆ ಹೋಗ್ಬೇಕು ನೋಡ್ರಿ ಈಗ ನೋಡ್ರಿ ಯಜಮಾನ್ರು ಬಂದ ಮನೆಗೆ ಬಂದು ನೀರು ಕುಡಿದ್ಮೇಲೆ ಈಗ ದವಾಖಾನಿಗೆ ಹೊಂಟಿ ನೋಡ್ರಿ ಹಂಗರ್ಗಿ ದವಾಖಾನಿಗೆ ಹೊಲತ್ತೀವ್ರಿ ಈಗ ಜಮಗಾಪಟ್ಟಿ ಸಮೀಪಕ್ಕಿದ್ದೇವೆ ನೋಡ್ರಿ ಈಗ ನೋಡ್ರಿ ದವಾಖಾನಿಗೆ ಹೋಗಿ ತೋರಿಸ್ಕೊಂಡ ಮನೆಗೆ ನಡೆದಿರಿ ಇದೇ ನೋಡ್ರಿ ದವಾಖಾನೆ ಅದರ ಗಿಡಗಳು ಜಾಸ್ತಿ ಅವ್ರಿ ನನ್ನ ದವಾಖಾನಿಂದ ಹೊರಗೆ ಬಂದಮೇಲೆ ವಿಡಿಯೋಸ್ ಶೂಟ್ ಮಾಡಿದ್ರು ಒಂದು ಸ್ವಲ್ಪ ದವಾಖಾನೆಗೆ ವಿಡಿಯೋ ಶೂಟ್ ಮಾಡೋದು ಆಗಲಿಲ್ಲ ರೀ ಈಗ ಮನೆಗೆ ವಾಪಸ್ ಹೊಲತ್ತೀರಿ ಮನೆಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಸಮೂ ಇಡ್ರಿ ಏನು ತಿಂದು ಬಂದು ಸಮೂ ನೀವು ದವಾಖಾನಿಗೆ ಹೋಗಿ ಏನು ತಿಂದು ಬಂದು ಬರಕ್ಕೆ ಏನು ತಿಂತೀರಾ ಹಾಂ ಏನೂ ಇಲ್ಲ ಮತ್ತು ಸುಮ್ಮನೆ ಬಂದಿರಿ ನಡ್ರಿ ಬತ್ತು ಮನಿ ಈಗ ನೋಡ್ರಿ ದವಾಖಾನಿಗೆ ಹೋಗಿ ಈಗಷ್ಟೇ ಬಂದೇವು ನೋಡ್ರಿ ನಾ ಈಗ ಬಿಸಿಲು ಅಂದ್ರೆ ಬಿಸಿಲಾಗ್ಯದ್ರಿ 1 ಗಂಟೆ ಆಯ್ತು ರೀ 12 ಗಂಟೆ ಹೋಗಿದ್ದೇವ್ರಿ ನಾವು ದವಾಖಾನಿಗೆ 1 ಗಂಟೆ ಟೈಮ್ ತೊಗೋತ್ರಿ ಜಾಸ್ತಿ ಮಂದಿ ಇರಲಿಲ್ಲ ರೀ ಹಂಗಾಗಿ ಜಲ್ದಿನೇ ಬಂದೇವ್ರಿ ಈಗ ಬಂದೀವಿ ನೋಡ್ರಿ ಈಗ ನೋಡ್ರಿ ದವಾಖಾನಿಂದ ಬಂದ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರಿ ರೆಸ್ಟ್ ಮಾಡೋದಕ್ಕೆ ಮಕ್ಳಿಗೆ ಹೊಸೋಗ್ಯದಂದ್ರಿ ಮುಂಜಾನೆ ನಾಷ್ಟನ ಮಾಡಿದ್ದೇವಲ್ರಿ ಈ ಕಡೆ ಮುಂಜಾನೆ ನಾಷ್ಟ ಮಾಡಿದೇವಲ್ರಿ ಅದ್ರ ಮೇಲೆ ಬಿಟ್ಟಿದ್ದೆವು ಅಡುಗೆ ಏನೂ ಮಾಡಿರಲಿಲ್ಲ ಅದಕ್ಕೆ ಈಗ ಅವ್ರಿಗೆ ಹೊಸೋಗ್ಯದತ್ರಿ ನಮ್ಮ ಸಾಮು ಪಾಯಸ ಮಾಡಿ ಮಮ್ಮಿ ಪಾಯಸ ಮಾಡಲತ್ತನ್ರಿ ಅದಕ್ಕೆ ಶಾವಿಗೆ ಪಾಯಸ ಮಾಡ್ಕೊಡಕತ್ತೀನಿ ರೀ ಅವನಿಗೆ
ನೀ ಏನು ಮಡಗತ್ತೀರಪ್ಪು? ಅವ ಪಾಯಸ ತಿರುಗುದನ್ರಿ, ನಾನಾ ಪಾಯಸ ಮಾಡಕತ್ತೀನಿ ಅಂತ ಹೇಳಕತ್ತನ್ರಿ ಈಗ ನಮ್ಮ ಸಮೂ ಅಂತ. ನೋಡ್ರಿ ನಮ್ಮ ಸಮೂ ನಮ್ಮ ಚೆನ್ನಾಗಿ ಮಾಡಕತ್ತಾರ್ರಿ ಪಾಯಸ. ಇಬ್ರು ಸೇರ್ಕೊಂಡ ಆಕಿ ಇಲಾಚಿ ಕೊಟ್ಟಾಡ್ರಿ, ಹಾಕು ಅವ್ರು ತಾಮ್ ನೋಡ್ರಿ ತಿರುಗತ್ತನ್ರಿ ಪಾಯಸ. ಇಲ್ಲ ಸಮೂ? ನಮ್ಮ ಸಮೂ ತಿರುಗತ್ತನ್ರಿ. ಈಗ ನೀರು ಹಾಕಿ ಇದು ಶಾವ್ಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹುರ್ಕೊಂಡ ನೀರು ಹಾಕಿ ಶಾವ್ಗಿ ಕುದಿಕಿಟ್ಟಿನ್ರಿ. ಈಗ ಶಾವ್ಗಿ ಕುದಿಲತ್ತಾವ್ರಿ. ನಾ ಸಕ್ರೆ ಅದೇನು ಹಾಕಿಲ್ರಿ, ಹಾಲ ಸಕ್ರೆ. ಮೊದಲು ಶಾವ್ಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ನೀರು ಹಾಕಿನ್ರಿ ಕುದಿಲಕ್ಕ. ನೀರವೈನಾ? ನೋಡ್ರಿ ಶಾವ್ಗಿ ನೀರಿನ ಸಂಗಟ ಕುದ್ಮೇಲೆ ಈಗ ಹಾಲು ಹಾಕ್ಯನ್ರಿ, ಇಲ್ಲ ಹಾಕಿದೇವ್ರಿ. ಈಗ ಸಕ್ರೆ ಹಾಕ್ಬೇಕ್ರಿ. ಈಗ ನೋಡ್ರಿ ಶಾವ್ಗಿ ಪಾಯಸ ರೆಡಿ ಐತ್ರಿ. ಸುಮ್ಮನೆ ಸಿಂಪಲ್ ಆಗಿ ಒಂದಿಷ್ಟು ಹಾಲು ಸಕ್ರೆ ಅದು ಹಾಕಿ ಮಾಡ್ಕೊಟ್ಟೇನ್ರಿ ಮಕ್ಳಿಗೆ. ಏನು ಜಾಸ್ತಿ ಏನು ಇದು ಮಾಡಿಲ್ರಿ ಅದಕ್ಕೆ. ಈಗ ಸದ್ಯಕ್ಕೆ ಅವ್ರಿಗೆ ಹೊಸಾಗ್ಯದಲ್ರಿ, ಅದ್ರ ಸಲಕ್ಕ ಮಕ್ಳಿಗೆ ಹೊಸಾಗ್ಯದ ಮತ್ತು ನಮ್ಗೆ ಹೊಸಾಗಿದ್ರೆ. ಯಾಕಂದ್ರೆ ನಾವು ಕೂಡ ಮುಂಜಾನೆ ಊಟ ಮಾಡಿದವ್ರಿ. ಟೈಮ್ ಇವಾಗ 3 ಗಂಟೆ ಆಗ್ಯದ. ಮುಂಜಾನೆ ನಾಷ್ಟ ಮಾಡಿದವ್ರ. ಈಗ 3 ಗಂಟೆ ಆಗ್ಯದ. ಅದಕ್ಕಿದೆ ಶಾವ್ಗಿ ಪಾಯಸ ಮಾಡೀನ್ರಿ ಎಲ್ಲರಿಗೆ ಆಯ್ತು ಅಂತೇಳಿ. ಯಜಮಾನ್ರು ಬರ್ತೀವಿ ಅಂದಾರಿ. ಯಜಮಾನ್ರು, ನಾನು, ಅವ್ವ, ಮಕ್ಕಳು ಎಲ್ಲರಿಗೂ ಆಗ್ತದ್ರಿ. ಹ್ಞೂ ತಾಪ ಬಾಬರಿಗೆ ಅಂತ ರಾಗಿ ಗಂಜಿ ಮಾಡಿಕೊಟ್ಟಿದ್ದೇವ್ರಿ ಅವ್ರಿಗೆ. ಈಗ ಅವ್ರು ರಾಜಗಿ ಗಂಜಿ ಕುಡಿಕತ್ತಾರ್ರಿ. ಈಗ ಅವ್ರು ರಾಗಿ ಗಂಜಿ, ಯಾಕಂದ್ರೆ ಇದು ಶಾವ್ಗಿ ಪಾಯಸಕ್ಕೆ ಹಾಲು ಹಾಕಿರ್ತೇವಲ್ರಿ, ಬಾಬರಿಗೆ ಕೊಡಲ್ರಿ. ಅವ್ರಿಗೆ ರಾಗಿ ಗಂಜಿ ಮಾಡಿಕೊಟ್ಟ ಈಗ ನಾನು ಶಾವ್ಗಿ ಪಾಯಸ ಮಾಡಿ. ನೀ ಕಲಾಸ ಮಾಡ್ತಿ? ಚಮಚಿ ಇಸ್ಕೊಂಡ್ ಬಾಕನ್ ಕೈಲಿ ಹಾಕ್ಕೊಡ್ತೀನಿ. ಆಯ್ತು, ರೆಡಿ ಆಯ್ತು ನೋಡ್ರಿ ಶಾವ್ಗಿ ಪಾಯಸ. ನಮ್ಮ ಚೆನ್ನಮ್ಮ ನಮ್ಮ ಸಮೂ ಪಾಯಸ ಕುಡಿಗತ್ತಾರ ನೋಡ್ರಿ. ನಮ್ಮ ಚೆನ್ನಮ್ಮ ಕುಡಿಗತ್ತಾರ. ಚೆನ್ನಮ್ಮ ಹೆಂಗೆ ಪಾಯಸ? ಸೂಪರ. ಸಮೂ ಹೆಂಗೆ ಚಲ್ತದ ತಳಗ ಪಾಯಸ ಹೆಂಗ್ಯದಪ್ಪು? ಸಮೂ ಸೂಪರಾ. ನೋಡ್ರಿಪ್ಪ ಶಾವ್ಗಿ ಪಾಯಸ ನಾನು ಪ್ಲೇಟಿಗೆ ಹಾಕೊಂಡಿನ್ರಿ ಊಟ ಮಾಡೋಕೆ. ಈಗ ಹೊಸೋಗಿದ್ರಿ ನಮಗೆ ಭೀ. ಈಗ ಸದ್ದ ಶಾವ್ಗಿ ಪಾಯಸ ಊಟ ಮಾಡ್ತೀವಿ ನೋಡ್ರಿ. ಈಗ ನೋಡ್ರಿಪ್ಪ ಊಟ ಐತ್ರಿ ಎಲ್ಲಾರ್ದು. ಊಟ ಮಾಡಿದೇವ್ರಿ. ಹೊಟ್ಟೆ ಭಾಳ ಹೊಸಾಗಿತ್ರಿ. ಶಾವ್ಗಿ ಪಾಯಸ ಮತ್ತು ಕಡಕ್ ಜೋಳದ ರೊಟ್ಟಿ ಇದ್ವು ರೀ. ರಾತ್ರಿದ ಟೊಮೆಟೊ ಸಾರು ಇತ್ತಲ್ರಿ, ಬಿಸಿ ಮಾಡಿದ್ನಲ್ರಿ. ಮುಂಜಾನೆ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಬೆಚ್ಚಗೆ ಮಾಡಿದ್ರಿ, ಏನಾಗಿಲ್ರಿ. ಟೊಮೆಟೊ ಸಾರು ಶಾವ್ಗಿ ಪಾಯಸ ಊಟ ಮಾಡಿದೇವ್ರಿ. ನಾವು ಊಟ ಮಾಡಿ ಕುಂದ್ರಷ್ಟೊತ್ತಿಗೆ ನೋಡ್ರಿ ಇಲ್ಲಿ ಒಂದು ಮಜಾ ಬಡ್ಲಿ ತೊಗೊಂಬಂದಾರಿ ಅವ್ರ ಪಪ್ಪ. ಅಂದ್ರೆ ದವಾಖಾನಿಗೆ ಹೋದಾಗ ಅವ್ರಿಗೆ ಏನು ಕೊಡ್ಸ್ಲಿಕ್ಕೆ ಆಗ್ಲಿಲ್ರಿ. ಅವ್ರಿಗೆ ಸಮೂಗ ಚೆನ್ನಾಗಿ ಏನು ಕೊಡಿಸ್ಲಿಲ್ರಿ. ಹಾಗೆ ಕರ್ಕೊಂಬಂದೆ ವಾಪಸ್. ಅದಕ್ಕೆ ಈಗ ಬರ್ಬೇಕಾದ್ರೆ ಮಾಜಾ ಕುಡಿತಾರ ಅಂತೇಳಿ ಮಾಜಾ ತೊಗೊಂಬಂದಾರಿ. ಎಲ್ಲರೂ ಊಟ ಮಾಡೀವಿ, ಯಾರಿಗೂ ಹೋಗಲ್ಲಾಗ್ಯದ್ರಿ. ಈಗ ನೋಡ್ರಿ ಇಷ್ಟ ಕುಡ್ದಾರಿ. ಒಂದೊಂದು ಗುಟ್ಟು ಕಷ್ಟ ಕುಡ್ದಾರ. ಒಟ್ಟು ಮಾಜಾ ಹಂಗೆ ಅದ ರೀ. ಒಂದು ಬ್ಯಾರಲ್ ಹಾಕಿ ಇಡ್ತೀನಿ ರೀ. ನಾಳೆ ಕುಡ್ಲಿಕ್ಕೆ ಬರ್ತದೆ ರೀ. ಇದೆ ತಣ್ಣಗಿರ್ತದೆ. ಬ್ಯಾರಲ್ದಾಗ ನೀರಾಗ ಹಾಕಿದ್ನಂತಂದ್ರೆ ನೀರಾಗ ಹಾಕಿಬಿಡ್ತೀನಿ ರೀ ಇದೀಗ. ಫ್ರೆಂಡ್ಸ್, ಇವತ್ತು ದವಾಖಾನಿಗೆ ಹೋಗಿದ್ನಲ್ರಿ. ದವಾಖಾನ್ಯಾಗ ಅಂದ್ರೆ ಗೌರ್ಮೆಂಟ್ ದವಾಖಾನಿಗೆ ಹೋಗಿದ್ನಲ್ರಿ ಇವತ್ತು. ಹಂಗೆ ನೋಡಿ ಆಶಾ ಅಕ್ಕೋರು ಕರ್ಕೊಂಡು ಹೋಗಿದ್ರಿ. ಅವ್ರು ಇವತ್ತು ಏನು ಹೇಳಿದ್ರಪ್ಪ ಅಂತಂದ್ರಿ, ಈಗ 9ನೇ ತಿಂಗಳ ಸ್ಟಾರ್ಟ್ ಆಗ್ಯದಲ್ರಿ. ಅದ್ರ ಮಗು ಹೆಂಗದ ಏನು ಎಲ್ಲ ಗೊತ್ತಾಗಬೇಕಲ್ರಿ. ಅದಕ್ಕೆ ನಮ್ಮ ಕಡೆಲಿಂತ ನೀವು ಒಂದು ಸ್ಕ್ಯಾನಿಂಗ್ ಮಾಡ್ಕೋಬೇಕು. ನೀವು ಬರೀ ಪ್ರೈವೇಟ್ದಾಗ ಮಾಡ್ಕೊಂಡ್ರೆ ಅಷ್ಟೆಲ್ಲ ನಮ್ಮ ಕಡೆ ನಿಂತು ಬೇಕಾಗ್ತದೆ ಅಂತಂದ್ರಿ. ಅದಕ್ಕೆ ಈಗ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ಬರ್ದು ಕೊಟ್ಟಾರಿ. ಅವ್ರು ಗೌರ್ಮೆಂಟ್ ಕಡೆದೂ ಇರ್ಬೇಕಂತ್ರಿ ಒಂದು. ಅದಕ್ಕಿನ್ನ ಕರ್ಕೊಂಡು ಹೋಗ್ತೀನಿ ಅಂದಾರೆ ಆಶಾ ಅಕ್ಕೋರು. ಒಂದು 2-3 ದಿವಸ ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಅಂದಾರೆ. ಅಲ್ಲಿಗೆ ಮತ್ತು ಕಲಬುರ್ಗಿ ಕರ್ಕೊಂಡು ಹೋಗ್ತೀನಿ ಅಂದಾರೆ ಅವ್ರು ಸ್ಕ್ಯಾನಿಂಗ್ ಮಾಡ್ಸಕ್ಕೆ. 9ನೇ ತಿಂಗಳ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಆಮೇಲೆ ನೀವು ಪ್ರೈವೇಟ್ನಾಗ ಏನಾರ ಮಾಡ್ಕೊರಿ, ನಮ್ಮ ಬಲಕಿನ್ನೂ ಒಂದು ಬೇಕಾಗ್ತದೆ ಅಂತ ಹೇಳಿ ಬರ್ದು ಕೊಟ್ಟಾರ್ರಿ. ಈಗ ಒಂದು ಕಡೆಗೆ ಸ್ಕ್ಯಾನಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಕ್ರಿ. ಮತ್ತು ಇಲ್ಲಿ ಏನೇನು ಚೆಕಪ್ ಮಾಡಿದ್ರು ಅಂದ್ರೆ ಈಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಾಗ ಈಗ ಅಲ್ಲಿ ಏನೇನು ಚೆಕಪ್ ಮಾಡಿದ್ರು ಅಂತ ಹೇಳ್ತೀನಿ ರೀ. BP ಚೆಕಪ್ ಮಾಡಿದ್ರು ರೀ, ಮತ್ತು ವೆಯ್ಟ್ ಚೆಕಪ್ ಮಾಡಿದ್ರು. BP ಕರೆಕ್ಟ್ ಅದ ರೀ, ಮತ್ತು ವೆಯ್ಟು ಅದ ರೀ. ಆದ್ರೆ ನಂದು ಒಂದೇ ಪ್ರಾಬ್ಲಮ್ ಉಂಟದ್ರಿ ನನಗೆ ಸ್ಟಾರ್ಟಿಂಗಿಂದನೂ ಹಿಡಿದು. ಬರೀ ಬ್ಲಡ್ಡಾಗ ಕಡಿಮೆ ಅದ ಅಂತ ಹೇಳ್ರಿ. ಫಸ್ಟ್ ನಾನು ಗೌರ್ಮೆಂಟ್ ಒಳಗೆ ಬ್ಲಡ್ ಟೆಸ್ಟ್ ಮಾಡಿದಾಗ 8.9 ಇತ್ತು ರೀ ಬ್ಲಡ್. ಈಗ ಸದ್ಯಕ್ಕೆ 9 ಪಾಯಿಂಟ್ ಅಷ್ಟೇ ಆಗ್ಯದತ್ರಿ. ಅದಕ್ಕೆ ಇನ್ನೂ 2 ಪಾಯಿಂಟರೇ ಬ್ಲಡ್ ಬೇಕು. 1 ಪಾಯಿಂಟ್ರೆ 2 ಪಾಯಿಂಟ್ರೆ ಬ್ಲಡ್ ಬೇಕು. ಅಂದ್ರೆ 10 ಪಾಯಿಂಟು 11 ಪಾಯಿಂಟ್ ಇರ್ಬೇಕಂತ್ರಿ ಬ್ಲಡ್ಡು. ಅದಕ್ಕೆ ಅವರು ಹೇಳ್ಯಾರ ಈಗ ಇನ್ನೊಂದು ಇರೋದ ನಿನಗೆ ಟೈಮ್ 15 ದಿವಸ ತಿಂಗಳ ಅಷ್ಟೇ ಟೈಮ. ಯಾಕಂದ್ರೆ ಕೆಲವೊಬ್ರಿಗೆ ಜಾಸ್ತಿ ದಿವಸ ಹೋಗ್ತಾವೆ, ಕೆಲವೊಬ್ರಿಗೆ ದಿವಸ ಹೋಗಂಗಿಲ್ಲ. ಹಾಗಾಗಿ ಈಗ ಒಂದು ಸ್ವಲ್ಪ ನೀನು ಏನಾರ ಮಾಡ್ಕೋ, ಗೋಲಿ ಅದು ತೊಗೊಳೋದು ಬಿಡಕ್ಕೆ ಹೋಗಬೇಡ ಅಂತ ಹೇಳ್ಯಾರ ಈಗ ಮೇಡಮ್ ಅವರು. ಯಾಕಂದ್ರೆ ಡೆಲಿವರಿಗ್ನವ್ರು ಅವ್ರ ಬೆಳಕ್ಕೆ ಬಾತ್ ಹೇಳ್ಯಾರ. ಇಲ್ಲೇ ಹಂಗರ್ಗಿಗೆ ಅದ ರೀ ಅದು ಹಾಸ್ಪಿಟಲ, ಗೌರ್ಮೆಂಟ್ ಹಾಸ್ಪಿಟಲ. ಅಷ್ಟೊಂದು ಚಿಕ್ಕದದ ರೀ. ಡೆಲಿವರಿನೂ ಮಾಡ್ಕೋತಾರತ್ರಿ. ಡೆಲಿವರಿಗೂ ಇಲ್ಲೇ ನಮಗೆ ಸಮೀಪ ಭೀ ಆಗ್ತದೆ ರೀ. ಅದಕ್ಕೆ ಡೆಲಿವರಿಗೂ ಇಲ್ಲಿಗೆ ಬಾತ್ ಹೇಳ್ಯಾರ ಅವರು. ಈಗ ಅಲ್ಲಿ ತನಕ ಒಂದು ಸ್ವಲ್ಪ ಬ್ಲಡ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಬೇಕು. ಸುಮ್ಮನೆ ಏನಿಲ್ಲ ಅಂತಂದ್ರೆ 10 ಪಾಯಿಂಟ್ ಆದರೂ ಬ್ಲಡ್ ಇರಬೇಕು. ನಿನಗೆ ಬರೀ 9 ಪಾಯಿಂಟ್ ಮಾತ್ರ ಅದ ಬ್ಲಡ್ ಅಂತ ಹೇಳಿದ್ರು ರೀ ಅವರು. ಹ್ಞೂ ರೀ ಅಂತ ಹೇಳಿದ್ರಿ. ಗೋಲಿ ನಾನು ಈಗ ಪ್ರೈವೇಟ್ ಒಳಗೆ ತೋರಿಸ್ಕೊಂಡು ಈಗ ಟ್ಯಾಬ್ಲೆಟ್ಗಳು ಒಂದು ಟ್ಯಾಬ್ಲೆಟ್ ಬಿಟ್ಟಿಲ್ಲ ರೀ. ನಾನು ಪ್ರತಿಯೊಂದು ಟ್ಯಾಬ್ಲೆಟ್ ತೊಗೋತೀನಿ, ಆದರೂ ಕೂಡ ಬ್ಲಡ್ಡ ಕಮ್ಮಿ ಇದೆ ಅಂತ ಹೇಳತ್ತಾರೆ ರೀ. ಪ್ರೈವೇಟ್ನಾಗ ಚೆಕಪ್ ಮಾಡಿದ್ರಲ್ರಿ ಬ್ಲಡ್ ಟೆಸ್ಟಿಂದು, ಅವ್ರು ಭೀ
8.9 ಬಂದಿತ್ತು ರೀ. ಮತ್ತು ಇಲ್ಲಿ ಗೌರ್ಮೆಂಟ್ ಒಳಗೆ ಚೆಕಪ್ ಮಾಡಿದ್ನು 8.9 ಬಂದಿತ್ತು ರೀ. ಈ ಸರ್ತಿ ಬರೀ 9 ಬಂದದ ರೀ. ಹಾಂ ಬಂದೆ. ಅವ್ವ ಬಾಂಡೆ ತೊಳಗಿತ್ತಾರೆ ರೀ, ಊಟ ಮಾಡಿದಲ್ರಿ ಹೊಸ ಬಾಂಡೆ ತೊಳಗಿತ್ತಾರೆ ರೀ. ಅವ್ರು ಮಾಡ ಬೇರೆ ಜಾಸ್ತಿ ಮಾಡ ಆಗಿಬಿಟ್ಟದ ರೀ. ಈಗ 9 ಪಾಯಿಂಟ್ ಆಗ್ಯದ ರೀ. ಒಂದು ಸ್ವಲ್ಪ 1 ಪಾಯಿಂಟ್ ಅಷ್ಟೇ ಇರೋದು ರೀ ಬ್ಲಡ್ಡು. ಹಾಗಾಗಿ ಈಗ 10 ಪಾಯಿಂಟ್ ಆಗ್ಬೇಕಂತ ರೀ ಡೆಲಿವರಿ ತನಕ. 11 ಪಾಯಿಂಟ್ ಅಂತೂ ಇರಲೇಬೇಕು. ಆದರೆ ಈಗ ಕಡಿಮೆ ಅಂದರೂ 10 ಪಾಯಿಂಟ್ ಇರಬೇಕು ಅಂತ ಹೇಳ್ಯಾರ ರೀ. ಡೆಲಿವರಿ ತನಕ ಏನಾಗ್ತದೋ ಗೊತ್ತಿಲ್ಲ ರೀ. ಈಗ ಸದ್ಯಕ್ಕೆ ಬ್ಲಡ್ಡಿಂದ ಒಂದೇ ಪ್ರಾಬ್ಲಮ್ ಹೊಂಟೋದು ನೋಡ್ರಿ ನನಗೆ. ಸ್ಟಾರ್ಟಿಂಗಿಂದನೂ ಬ್ಲಡ್ಡ ಕಮ್ಮಿ ಆಗ್ಯದ ಅಂತ ಹೇಳತ್ತಾರೆ ರೀ ಅವರು. ನೋಡ್ಬೇಕ್ರಿ ಅಲ್ಲಿ ತನಕ ಏನಾಗ್ತದೋ ಗೊತ್ತಿಲ್ಲ ರೀ. BP ಅದೆಲ್ಲ ನಾರ್ಮಲ್ ಅದ ರೀ. ಮತ್ತು ಸ್ಕ್ಯಾನಿಂಗ್ ಮಾತ್ರ ಮಾಡಿದಾಗ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಾಗ ಏನು ಹೇಳ್ತಾರೋ ಗೊತ್ತಿಲ್ಲ ರೀ. ಸ್ಕ್ಯಾನಿಂಗಿಗೆ ಇನ್ನೊಂದು 2 ಮುಗಿಸ್ಬಿಟ್ಟು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಯಾರ ರೀ. ಇದಿಷ್ಟು ನೋಡ್ರಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಮಾಡಿರೋ ಚೆಕಪ್ ರೀ. ಈಗ ನೋಡ್ರಿ ಬಾಂಡೆ ತೊಳಗಿತಾರೆ ಅವರು ಅಷ್ಟು. ಮುಂಜಾನೆ ನಾಷ್ಟದ್ದು ಬಾಂಡೆ ಭೀ ಅಟ್ಟೆ ಇದ್ದು ರೀ. ಮತ್ತೀಗೆಲ್ಲ ಪಾಯಸ ಅದು ಮಾಡಿದ್ದು ಅವು ಎಲ್ಲರೂ ಊಟ ಮಾಡಿದ್ದು ಎಲ್ಲ ಅಷ್ಟು ಬಾಂಡೆ ತೊಳಗಿತಾರೆ ರೀ. ನಾನು ಕಸ ಹೊಡ್ಕೊಂಬರ್ತೀನಿ ರೀ. ಅವ್ರು ಬಾಂಡೆ ತೊಳೆತಕ್ಕ ನಾನು ಕಸ ಹೊಡುತ್ತೀನಿ. ಮಾಡೊಂದು ಭಾಳ ಆಗ್ಯದ್ರಿ. ಈಗ ನೋಡ್ರಿ ಮಾಡಾಗ್ಯದ್ರಿ. ಮತ್ತು ಗಾಳಿ ಧೂಳಿನೂ ಬಿಟ್ಟದ್ರಿ. ಇವಾಗ ಫುಲ್ ಒಣಗಿಸ್ಲಾಕ ಇಟ್ಟಿನಲ್ಲ ರೀ ಮುಂಜಾನೆ ಹತ್ತೀನಿ. ಇವು 5 ದಿವಸ ಮನೆಗೆ ಇಡ್ತೀನಿ ರೀ. ಮತ್ತು ಮಳೆಗೆ ಯಾವಾಗ ಬರ್ತದೆ ಗೊತ್ತಿಲ್ಲ ರೀ. ಮಾಡಂತೂ ಫುಲ್ ಮಾಡಾಗ್ಯದ ನೋಡ್ರಿ. ಅಲ್ಲೆಲ್ಲ ಕಾಣಿಸ್ತಲ್ರಿ, ಎಲ್ಲ ಕಡೆಗೆ ಮಾಡಾಗಿಬಿಟ್ಟದ್ರಿ. ಅದಕ್ಕೆ ಒಯ್ದ ತುಂಬಿ ಮನೆಗೆ ಇಡ್ತೀನಿ ರೀ. ಈಗ ಮತ್ತು ಒಣಗ್ಯಾವ್ರಿ ಒಂದು ಸ್ವಲ್ಪ ಮತ್ತು ಒಯ್ದು ಬಿಡ್ತಾ. ಇವತ್ತು ಬಡ್ದಿವಂತೂ ಅಷ್ಟೇ ಬಿಡ್ತೀನಿ ರೀ. ಯಾಕಂದ್ರೆ ಅವು ಮನೆಗೆ ತರ್ಲಕ್ಕೆ ಬರಂಗಿಲ್ಲ ರೀ. ಇವತ್ತು ಬಡ್ದಿ ಕುಳುಗಳ ಇವತ್ತು ತರ್ಲಕ್ಕೆ ಹೋದ್ರೆ ಮುರಿತಾವ್ರಿ. ನಾಳೆಗೆ ಒಂದು ದಿವಸ ಹೋದ್ರೆ ಏನೂ ಆಗ್ತಿಲ್ಲ ರೀ. ಮನೆಗೆ ತಂದು ಇಟ್ರಿ ಭೀ ಇವತ್ತು ಅಷ್ಟೇ ಬಡ್ದಿವಲ್ರಿ. ಹಸಿ ಇರ್ತಾವ ಮುರಿತಾವ್ರಿ. ಏನಕ್ಕಾಗಲ್ಲ ರೀ ಅವಿಸು. ಮಳೆ ಬಂದ್ರೆ ಬರಲ್ದಾಕ್ರಿ. ನೋಡಿದ್ರೆ ಆಯ್ತು ರೀ. ಇದು ಮಳೆ ಬರ್ಲಿಕ್ಕೆ ಅಂತಂದ್ರೆ ಒಣಗ್ತಾವ್ರಿ. ಮಳೆ ಬಂತಂದ್ರೆ ಮತ್ತೆ ಭಾಳ ಹಸಿ ಆಗ್ತಾವ್ರಿ ಅವಿಸು. ಈಗ ನೋಡ್ರಿ ಯಜಮಾನ್ರು ಟ್ಯಾಕ್ಟ್ರಿಲಿಂದ ಕಟ್ಗೆ ಬೆಳಗಿತ್ತಾರೆ ರೀ. ಕಟ್ಗೆ ಬೆಳೆದಾಗ ಯಾವ ರೀತಿ ಅಂತ ನಾನು ತೋರಿಸ್ತೀನಿ ರೀ. ಟ್ಯಾಕ್ಟ್ರಿಲಿಂದ ಬೆಳಗಿತ್ತಾರೆ ರೀ ಅವರು. ವರ್ಷನ ಟ್ಯಾಕ್ಟ್ರಿಲಿಂತನ ಕಟ್ಗೆ ಬೆಳಿತೇವ್ರಿ ನಾವು. ಟ್ಯಾಕ್ಟ್ರ್ ತೊಂಡ ಹಿಡ್ದ ಟ್ಯಾಕ್ಟ್ರಿಲಿಂದ ಬೆಳಿತಾರೆ. ಏನು ಮಾಡತ್ತೀರಿ? ತೊಗರಿ ಕಟ್ಗೆ ಬೆಳೆಯತ್ರಿ ಇದ್ರಲಿಂತ. ಈಗ ಬೆಳೆದಿರಿ ಏನೊಂದಿಟ್ಟು ಮತ್ತೆ ಯಾಕೋ ಬಡಿ ಕಿಟ್ರಲ್ಲ. ಅದಕ್ಕೆ ಬಡಿ ಕಟ್ಲತ್ರಿ. ಈ ಕಡೆ ಬೆಳೆದ್ರೇನು? ಈಗ ಇಲ್ಲಿ ನೋಡ್ರಿ ಇದಿಷ್ಟು ಕಟ್ಗೆ ಬೆಳ್ದಾರ್ರಿ. ಈಗ ಒಂದೊಂದು ಕಟ್ಗೆ ಅಲ್ಲೊಂದಲ್ಲೊಂದು ಉಳಿಲಿತ್ತಾವಲ್ರಿ. ಅದ್ರ ಸಲಕ್ಕೆ ಮತ್ತೆ ಈಗ ಬಡಿಗೆ ಕಟ್ರ. ಈ ಕಡೆ ಬೆಳಿಲಾರ್ದಲ್ಲ ಕಡೆ ಕಾಣತ್ತದ. ಮತ್ತು ಈ ಕಡೆ ಕಟ್ಗೆ ಬೆಳೆದ ಕಡೆ ಕಾಣುತ್ತೆ ನೋಡ್ರಿ. ಕಟ್ಗೆಗಳ ಹಿಂಗೆ ದಂಡಿಗೆ ಬಂದ ಗೊಳೆ ಹತ್ತವ್ರಿ. ಇವು ಲಾಸ್ಟಿಗೆ ಏನದ ಅಷ್ಟು ಒಂದು ಗುಡಿಸಿ ಉರಿ ಹಚ್ಬಿಡ್ತಾರೆ ರೀ. ಬೇಕಂದ್ರೆ ಮನೆಗೆ ಇಷ್ಟು ತಕ್ಕೋದ್ರಿ. ಇಲ್ಲಿಕಂತಂದ್ರೆ ಉರಿ ಹಚ್ಬಿಡೋದು ನೋಡ್ರಿ. ಕಟ್ಗೆ ಬೆಳಿಬೇಕಾದ್ರೆ ಅದ್ರೊಳಗೆ ಕಲ್ಲು ಅದೆಲ್ಲ ಬರ್ತಾವೆ ನೋಡ್ರಿ. ಹಂಗೆ ಕಲ್ಲುಗಳು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಬಂದಾವ ಒಳಗೆ ಒಂದೊಂದು ಅಂತೇಳಿ. ಇಲ್ಲಿಂದ ಅಲ್ಲಿ ತಕ ಬೆಳೆದ ರೀ. ಅಲ್ಲಿ ಒಂದು ತೋಲ್ ಬಿಟ್ಟಾರ ನೋಡ್ರಿ ಕಟ್ಗೆ ಲೈನ. ಅದು ಎಲ್ಲ ಕಡ್ದು ಕಟ್ಗೆ ಬೆಳೆದಾದ್ಮೇಲೆ ಲಾಸ್ಟಿಗೆ ಹೋಯ್ದ ದಂಡಿ ಕಡೆಗೆ ಗೊಳೆ ಮಾಡ್ತಾರೆ ರೀ ಅವು. ನೋಡ್ರಿ ಏಟ್ ಹಸುನಾಗ್ಯದ ನೋಡ್ರಿ. ಆಯ್ತು ಕಟ್ಟೋದು. ನಮ್ಮ ಚೆನ್ನಮ್ಮ ನಮ್ಮ ಸಮೂ ಅಂತರ ಟ್ರೈಲಿ ಒಳಗೆ ಆಟ ಆಡಗತ್ತಾರ ನೋಡ್ರಿ. ಮ್ಯಾಲ ಮಳೆ ಹೊಂಟದ್ರಿ, ಸಣ್ಣ ಮಳೆ ಹೊಂಟದ್ರಿ ಈಗ ಸದ್ದ. ಅವ್ರಂತ್ರ ಆಟ ಆಡಗತ್ತಾರ. ತಂತಿ ಬಿಗಿಲತ್ರೇನು? ಇದು ಕಟ್ಟಿಗೆ ಬೆಳೆದ ದಿಂಡ ಮತ್ತೇನು ಮಾಡಕ್ ಬರ್ತು? ಪಿಲ್ಲರ ಅದರದೇ ಕಟ್ಟಿಗೆ ಬೆಳಿತೀರೇನು? ಹಿಂಗೆ ಸೀದಾ ಹಾಕೋದು 4 ಸೀದಾ ಹಾಕಿದ್ರೆ ಪಿಲ್ಲರ. ಹಿಂಗೆ ಉಲ್ಟಾ ಒಂದು ಸೀದಾ ಒಂದು ಕೂಡಿಸ್ರೆ ಕಟ್ಟಿಗೆ ಬೆಳಕತ್ತ. ಈಗ ಕಟ್ಟೋದೈತ್ರಿ. ಈಗ ಕಟ್ಟಿಗೆ ಬೆಳಿತಾರೆ ನೋಡ್ರಿ. ನೋಡ್ರಿ ಇವಾಗ ಕಟ್ಟೋದೆಲ್ಲ ಆಗ್ಯದ್ರಿ. ಇವ್ರು ಸರಿಯಾಸಮ್ಮ ಈಗ ನೋಡ್ರಿ ಕಟ್ಗೆ ಬೆಳಿಲಿಕತ್ತಾರ ನೋಡ್ರಿ. ನೋಡ್ರಿ ಈ ರೀತಿ ಕಟ್ಗೆ ಬೆಳಿತಾರೆ ರೀ. ನೋಡ್ರಿ ಎಷ್ಟು ಸುಲಭ ನೋಡ್ರಿ ಕಟ್ಗೆ ಬೆಳೆದಂತಂದ್ರೆ. ನೋಡ್ರಿ ಈಗ ಹೋಯ್ತಲ್ರಿ ಅಂದ್ರೆ ಪೂರ್ತಿ ಈಗ ಒಂದು ಅರ್ಧ ಹೊಲಕ್ಕೆ ಹೋಗ್ಬಿಟ್ಟು ಒಂದು ತವಲಿ ಕಟ್ಗೆ ಬಿಡ್ತಾರೆ ರೀ. ಈಗ ಮತ್ತು ಆ ದಂಡಿಗೆ ಹೋಗಿ ಈ ದಂಡಿಗೆ ವಾಪಸ್ ಬಂದರು ನೋಡ್ರಿ. ಫುಲ್ ಕಟ್ಗೆ ಎಲ್ಲ ಬಂದುಬಿಡ್ತಾವ್ರಿ ಅದ್ರ ಸಂಗಟೆ. ಅದಕ್ಕೆ ಬಡಿಗೆ ಕಟ್ಟ್ಯಾರಿ ಅವ್ರ. ಒಂದು ಕಟ್ಗೆ ಭೀ ಉಳಿಬಾರ್ದಂತೇಳಿ ಹಂಗೆ ಬಡಿಗೆ ಕಟ್ಟ್ಯಾರ ನೋಡ್ರಿ. ಕಟ್ಗೆ ನೋಡ್ರಿ ಅದ್ರೊಳಗೆ ಎಷ್ಟು ಒಂದು ನೋಡ್ರಿ. ಇವ ತೊಗರಿ ಕಟ್ಗೆಗಳು ನೋಡ್ರಿ. ತೊಗರಿ ಕೊಯ್ದು ಇರ್ತಾರಲ್ರಿ ಕಟಿಂಗ್ ಮಿಷಿನ್ ಮಾಡಿದ ಕಟ್ಗೆ ನೋಡ್ರಿ. ಇವು ಇಷ್ಟು ದೊಡ್ಡ ದೊಡ್ಡ ಇರ್ತಾವಲ್ರಿ. ಇದೇ ನಾವು ಲೇಬರ್ ಹಚ್ಚಿ ಎಲ್ಲಿಸ್ಲಕ್ಕದ್ದು ಅಂದ್ರೆ ಭಾಳ ಟೈಮ್ ಹಿಡಿತದೆ ರೀ. ಆದ್ರೆ ಈ ರೀತಿ ಈಗ ಯಾರೂ ಲೇಬರ್ ಹಚ್ಚಿ ಬೆಳೆಯಂಗಿಲ್ಲ ರೀ ಕಟ್ಗೆಗಳ. ಬರೀ ಹಿಂಗೆ ಟ್ಯಾಕ್ಟ್ರಿಲಿಂತ ಮತ್ತು ಎತ್ತುಗಳಿಗೆ ಭೀ ಕೈಂತದ ದಿಂಡು ಮಾಡಿಸ್ತಾರೆ ರೀ. ಅದ್ರಲ್ಲಿಂದ ಬೆಳಿತಾರೆ ರೀ.
ನಮ್ಮ ಸಮೂ ನೋಡ್ರಿ ಈಗ ಡ್ಯಾನ್ಸ್ ಮಾಡಕತ್ತ ನೋಡ್ರಿ ಅವ್ರ ಪಪ್ಪ ಟ್ಯಾಕ್ಟ್ರಿ ಒಳಗೆ ಹಾಡು ಹಚ್ಚಾರ್ರಿ ಡ್ಯಾನ್ಸ್ ಮಾಡಕತ್ತಾನ ಈಗ ನೋಡ್ರಿ ಜೋರಾಗಿ ಮಳೆ ಹೊಂಟದ್ರಿ ಮಳೆ ಒಳಗೆಲ್ಲ ಕಟ್ಟಿಗೆ ಒಳಗತ್ತಾರ ನಮ್ಮ ಯಜಮಾನ್ರಿನ ನಮ್ಮ ಸಮೂನು ಮಳೆ ಒಳಗೆ ಡ್ಯಾನ್ಸ್ ಮಾಡಕತ್ತಾನ್ರಿ ಮನೆಗೆ ಬಾಪ ಅಂತಂದ್ರೆ ಮನ್ಯಾಗ ಬರ್ಲಾಗೆ ನೋಡ್ರಿ ಮಳೆ ಅಂದ್ರೆ ಅಷ್ಟೊಂದು ಜೋರಾಗಿ ಏನಿಲ್ಲ ರೀ ಸುಮ್ಮನೆ ಸಣ್ಣ ಹೊಂಟದ ನೋಡ್ರಿ ಹೆಂಗೆ ಹೊಂಟದ ಅಂತೇಳಿ ಈ ಮಳೆ ಒಳಗೆ ಅವನಿಗೆ ಭಾಳ ಅಂದ್ರೆ ಭಾಳ ಖುಷಿ ಅನ್ಸಕತ್ರಿ ನಮ್ಮ ಸಮೂಗ ಹಾಗಾಗಿ ಡ್ಯಾನ್ಸ್ ಮಾಡಕತ್ತಾನ್ರಿ ಮಳೆಯಾಗ ನಿಂತ ಅವನಿಗೆ ನೀರು ಅಂದ್ರೆ ಭಾಳ ಇಷ್ಟ ರೀ ಅವ ಎಷ್ಟು ನೀರಾಗ ಆಡಿದ್ರು ಅವನಿಗೆ ನೆಗಡಿ ಅದೊಂದು ಸ್ವಲ್ಪನೂ ಬರಂಗಿಲ್ಲ ರೀ ಹಂಗದನ್ರಿ ಅವ ಭೀ ಹಾಗಾಗಿ ನೀರಾಗ ಭಾಳ ಆಟ ಆಡ್ತಿರ್ತಾನೆ ರೀ ಈಗ ನೋಡ್ರಿ ನಮ್ಮ ಚೆನ್ನಮ್ಮ ಭೀ ಹೋಗ್ಯಾಡ್ರಿ ಅವ್ನು ನೋಡಿ ಇಬ್ಬರು ಸೇರಿ ಆಟ ಆಡಕತ್ತಾರ್ರಿ ಅವನು ಮನೆಗೆ ಒಳಗೆ ಒಂದು ಸ್ವಲ್ಪ ಬರ್ತಾನೆ ರೀ ಮತ್ತೆ ಹೋತಾನ ಮತ್ತೆ ಡ್ಯಾನ್ಸ್ ಮಾಡ್ತಾನೆ ಮಳೆ ಬರೋದು ನೋಡಿಬಿಟ್ಟು ನೋಡ್ರಿ ಹೆಂಗೆ ಮಾಡಕತ್ತಾನ ಮಳೆ ಒಳಗೆ ಅಂಥೇಳಿ ಅವನಿಗೆ ನೀರು ಅಂದ್ರೆ ಇಷ್ಟ ರೀ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅವನಿಗೆ ನೀರು ಅಂತಂದ್ರೆ ಈಗ ನೋಡ್ರಿ ನಮ್ಮ ಚೆನ್ನಮ್ಮ ಭೀ ವೇಲ್ ಸುತ್ಕೊಂಡು ಆಡ್ರಿ ಚಂದ ಕಾಣಿಸಕತ್ತಾಳ್ರಿ ವೇಲ್ ಸುತ್ಕೊಂಡು ಡ್ಯಾನ್ಸ್ ಮಾಡಕತ್ತಾಳ ಆಕಿನ ಎಷ್ಟು ಚಂದ ಕಾಣಿಸಕತ್ತಾಳ ನೋಡ್ರಿ ನಮ್ಮ ಚೆನ್ನಮ್ಮನು ಆಕಿ ನೀನು ಹೋಗಬೇಡ ನಿಂಗೆ ನೆಗಡಿ ಬರ್ತದೆ ಬೇಡ ಅಂತಂದ್ರೆ ಭೀ ಕೇಳಲ್ಗ್ಯಾಳ್ರಿ ಆದ್ರೆ ಸಮೂನ್ ನೋಡಿ ಆಕಿ ಭೀ ಹೋಗ್ಯಾಳ ನೋಡ್ರಿ ಈಗ ನಮ್ಮ ಸಮೂ ಅಂತ ಮಳೆ ನೀರ ಕೈಯಾಗ ಹಿಡಿಕತ್ತಾನ್ರಿ ಈಗ ನೋಡ್ರಿ ಮಳೆ ಎಲ್ಲ ನಿಂತಾದ್ಮೇಲೆ ನಾನು ಮತ್ತೀಗ ಹೊಲ್ದಾಗ ಹೊಂಟೀನಿ ನೋಡ್ರಿ ಯಜಮಾನ್ರು ಕಟ್ಟಿಗೆ ಬೆಳಿಗ್ತಾರಲ್ರಿ ಈಗ ಕಟ್ಟಿಗೆ ಎಷ್ಟು ಬಳದ್ರಿ ಅಂತ ತೋರಿಸ್ತೀನಿ ರೀ ನಾನು ಈಗ ಬರೀ ಒಂದು ಗಂಟೆ ಅಷ್ಟೇ ಐತ್ರಿ ಅವ್ರು ಕಟ್ಟಿಗೆ ಬೆಳಿಕತ್ತಿ ನೋಡ್ರಿ ಇಲ್ಲಿಂದ ಪೂರ್ತಿ ಅಲ್ಲಿ ತನಕ ಬಳದ ನೋಡ್ರಿ ಅಲ್ಲಿ ಕಾಣಿಸ್ತಿರ್ಬೋದು ನೋಡ್ರಿ ನಿಮಗೆ ಟ್ಯಾಕ್ಟ್ರಿ ಪೂರ್ತಿ ಆ ದಂಡಿ ಕಾಣಿಸಕತ್ತದ ನೋಡ್ರಿ ಹೊಲ ನೋಡ್ರಿ ಇವಾಗ ಎಲ್ಲ ಎಷ್ಟು ಸಾಫ್ ಆಗ್ಯದ ಅಂಥೇಳಿ ನೋಡ್ರಿ ಇದು ಇಷ್ಟು ಬಳದಾರ್ರಿ ಕಟ್ಟಿಗೆ ನೋಡ್ರಿ ಒಂದು ಕಟ್ಟಿಗೆ ಸಮೇತ ಉಳ್ದಿಲ್ರಿ ಪೂರ್ತಿ ಕಟ್ಟಿಗೆ ಬಂದ್ಬಿಟ್ಟ ನೋಡ್ರಿ ಅದು ಬಡಿಗೆ ಕಟ್ಟಾರಲ್ರಿ ಬಡಿಗೆ ಕಟ್ಟಿಸ್ಲಾಕ ಏನು ಕಟ್ಟಿಗೆ ಉಳಂಗಿಲ್ಲ ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ಅದ ರೀ ಅಂದ್ರೆ ಇದು ಹೊಲ ಒಂದು 4 ಎಕರೆ ಹೊಲ ರೀ ಇದು ಈ 4 ಎಕರೆ ಹೊಲದಾಗ ಈಗ ಒಂದು 3 ಎಕರೆ ಹೊಲ ಕಟ್ಟಿಗೆ ಬೆಳೆದಾರ ನೋಡ್ರಿ ಈಗ 1 ಗಂಟೆದೊಳಗೆ ಇದೇ ನಾವು ಲೇಬರ್ ಹಚ್ಚಿ ಕಟ್ಟಿಗೆ ಬೆಳೆಯಕ್ಕೆ ಹಚ್ಚಿದೇವಪ್ಪ ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದು 20-25 ಆಳು ಹತ್ತೀವ್ರಿ 20-25 ಆಳು ಅಂತಂದ್ರೆ ಒಂದು ದಿವ್ಸಿಗೆ 200 ರೂಪಾಯಿ ಕೂಲಿ ತೊಗೊತಾರೆ ಎಷ್ಟು ರೊಕ್ಕ ಆಗ್ತದೆ ನೋಡ್ರಿ ಆದ್ರೆ ಈ ರೀತಿ ಟ್ಯಾಕ್ಟ್ರಿಲಿಂತ ಮಾಡಿದ್ರೆ ಕೆಲಸ ನೋಡ್ರಿ ಎಷ್ಟು ಸುಲಭ ಐತ್ರಿ 1 ಗಂಟೆದೊಳಗೆ 3 ಎಕರೆ ಹೊಲ ಕಟ್ಟಿಗೆ ಬೆಳೆದಾರ ರೀ 1 ಗಂಟೆ ಸಮೇತ ಆಗಿಲ್ಲ ರೀ ಇನ್ನು ಈಗ ಉಳಿದಿರೋದು 4 ಎಕರೆದಾಗ ಒಂದು ಸ್ವಲ್ಪ ಅಷ್ಟೇ ನೋಡ್ರಿ ಪೂರ್ತಿ ನೋಡ್ರಿ ಈ ದಂಡಿಲಿಂದ ಪೂರ್ತಿ ಬೆಳ್ಕೊಂತ ಹೋಗ್ಯಾರ್ರಿ ಇದಿಷ್ಟು ಬೆಳೆದಾರ ನೋಡ್ರಿ ಈಗ ಮಳೆ ಬಂದು ನೋಡ್ರಿ ವಾತಾವರಣ ಹೆಂಗೆ ತಂಪು ಅನ್ಸಕತ್ತದ ನೋಡ್ರಿ ಕೋಳಿಗಳದೆಲ್ಲ ಮೈಲಿಕತ್ತವ್ರಿ ತಣ್ಣಗತ್ನಾಗಿ ಈಗ ಅವು ಕಟ್ಟಿಗೆಗಳೇನಲ್ಲಿ ನಡ್ಬರ್ಕ ಒಂದು ಲೈನ್ ಬಿಟ್ಟಿದ್ರಲ್ರಿ ಅವು ಕಟ್ಟಿಗೆ ನೋಡ್ರಿ ಈ ರೀತಿ ಟ್ಯಾಕ್ಟ್ರಲಿಂತನೇ ಗೊಳೆ ಮಾಡಿ ದಂಡಿಗೆ ಒತ್ತಾರೆ ನೋಡ್ರಿ ಅಂದ್ರೆ ದಂಡಿಗೆ ಅಂತಂದ್ರೆ ಈಗ ಪೂರ್ತಿ ಬಂದಾರಿ ತೊಗೊಂಡು ನಡ್ದಾರೆ ನೋಡ್ರಿ ಅವಕ್ಕೆ ಟ್ಯಾಕ್ಟ್ರಿ ರಿವರ್ಸ್ ತೊಗೊಂಡ ಹಿಂದಿನಿಂತ ರಿವರ್ಸ್ಲೇ ಒತ್ಕೋತ ಹೋಗ್ತಾರೆ ನೋಡ್ರಿ ಕಟ್ಟಿಗೆಗಳು ನೋಡ್ರಿ ಈಗ ಅಷ್ಟು ಕಟ್ಟಿಗೆ ಒಯ್ದ ಬಂದಾರಿಗೆ ಬಿಡ್ತಾರೆ ಈಗ ಅವು ನೋಡ್ರಿ ಈ ರೀತಿ ಬಿಡ್ತಾರೆ ರೀ ಬೆಳ್ಳಕ್ಕಿಗಳು ನೋಡ್ರಿ ಎಷ್ಟು ಚಂದ ಮೈಕತ್ತ